ಏನು SIR ಇಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಜಾರಿಗೊಳಿಸ್ತು ಮತ್ತು ಪ್ರಾರಂಭ ಆಯಿತು, ಅದರ ಬಗ್ಗೆ ಇಲ್ಲಿ ಏನು ಸ್ಕೂಲ್ ಶಾಲಾ ಕಾಲೇಜಲ್ಲಿ ಮತ್ತು BLOಗಳು ಅದಕ್ಕೆ ಆರಂಭಿಸಿ ಏನು ಸ್ಟಾರ್ಟ್ ಮಾಡಿದ್ದಾರೆ SIR ಕೆಲಸ, ಅದರ ಪರವಾಗಿ BLOಗಳು ಮತ್ತು BLA ಎಲ್ಲರೂ ಜೊತೆಯಲ್ಲಿ ಸೇರ್ಕೊಂಡು ಇದು SIR ಸಕ್ಸಸ್ಫುಲ್ ಮಾಡಲಿಕ್ಕೆ ಅವರು ಜಾರಿ ಮಾಡಲಿಕ್ಕೆ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಅವರವರು ವಾರ್ಡಲ್ಲಿ ಮತ್ತು ಒಂದು ಶಾಲಾ ಕಾಲೇಜಲ್ಲಿ ಸೇರ್ಕೊಂಡು ಇದು ಸ್ಕೂಲಲ್ಲಿ ಸೇರ್ಕೊಂಡು SIR ಫಾರ್ಮ್ ಯಾವ ಥರ ಫಿಲ್ ಮಾಡಬೇಕು ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಹೆಲ್ಪ್ ಡೆಸ್ಕ್ ನಂತರ ಇಟ್ಕೊಂಡು ಅವ್ರವ್ರಿಗೆ BLS ಅವ್ರಿಗೆ ಆ ವಾರ್ಡ್ ಅವರು BLAಗಳು ಸೇರಿಕೊಂಡು ಎಲ್ಲರಿಗೆ, ಯಾಕೆಂದರೆ ಈ SIR ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಏನಂದರೆ ಭಯ ಇದೆ. ಎಲ್ಲರೂ ಇಡೀ ಇಂಡಿಯಾನಲ್ಲಿ ಎಲ್ಲೆಲ್ಲಿ SIR ನಡೆದಿದೆ ಎಲ್ಲರಿಗೂ ಪ್ಯಾನಿಕ್ ಇದ್ದಾರೆ. ಮತ್ತು ಇವಾಗ ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ವೋಟ್ ಕಳೆದು ಹೋಗಿದೆ, ಡಿಲೀಷನ್ ಆಗಿದೆ. ಈವನ್ ದೋ ದೇ ಆರ್ ಇಂಡಿಯನ್ಸ್ ಆ್ಯಂಡ್ ದೇ ಆರ್ ಸಿಟಿಸನ್ಸ್ ಆಫ್ ದೇರ್ ಕಂಟ್ರಿ ಆಫ್ ಅವರ್ ಕಂಟ್ರಿ, ಈವನ್ ದೋ ದಟ್ ಈಸ್ ಡಿಲೀಷನ್. ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಒಬ್ಬ ಜವಾಬ್ದಾರಿ ಸ್ಥಾನಗಳಲ್ಲಿ ಇರುವುದು, ಮತ್ತು ಅವರು ಮುಂಚೆ ಮಾಜಿ ಮುಖ್ಯಮಂತ್ರಿ ಆಗಿದ್ದರು. ಆದರೂ ಸಹ ಅವರು ರಾಮನಗರವರು, ಬೇರೆಯವರು ಇಲ್ಲ. ಇಲ್ಲಿ ನಿಂತ್ಕೊಂಡು ಅವರು ಮತ್ತು ಇವರು ಅನಿತಾ ಕುಮಾರಸ್ವಾಮಿ ಅವ್ರ ತಂದೆಯವರು ಪ್ರಧಾನಿ ಆಗಿರೋರು, ಅವರು ಈ ಮಾತನ್ನು ಹೇಳಿದ್ದಾರೆ ಅಂದರೆ ನಮ್ಮ ಒಂದು ಸಮುದಾಯ ಒಂದು ಕೌಮ್ ಅಂತ ಹೇಳಿದ್ದಾರೆ. ಮೊದಲು ಅವರು ಮುಸ್ಲಿಂ ಬಾಂಧವರು ಅಂತ ಹೇಳ್ತಾ ಇದ್ರು, ಮೊದಲು ಅವರು ಮುಸ್ಲಿಂ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರು. ಇವಾಗ ಅವರು ಕೋಮುವಾದಿ ಪಾರ್ಟಿ ಜೊತೆ ಸೇರ್ಕೊಂಡು ಅವ್ರಿಗೆ ಮೆಚ್ಚಿಸ್ಲಿಕ್ಕೆ ಅಮಿತ್ ಶಾ ಮತ್ತು ಏನು ಪ್ರಧಾನಮಂತ್ರಿ ಅವ್ರಿಗೇನು ಲಾಭ ಸಿಗ್ತಾ ಇಲ್ಲ. ಇವಾಗ ಅವ್ರ ಟಿಕೆಟ್ ಅವ್ರಿಗೆ ಅವರು ಕ್ಯಾಬಿನೆಟ್ ಮಿನಿಸ್ಟ್ರಿನೂ ತೆಗಿತಾ ಇದ್ದಾರೆ. ಅದಕ್ಕೆ ಅದು ಮೆಚ್ಚಲಿಕ್ಕೆ ಏನು ಮಾಡ್ತಾರೆ, ಯಾವುದೋ ಒಂದು ಏನು ಅಜೆಂಡಾ ಇಲ್ಲದೆ ಇರೋರಿಗೆ ಈ ಮ್ಯಾಟ್ರಿಗೆ ತಗೊಂಡ್ಬಿಟ್ಟು ಇಲ್ಲಿ ಬಾಂಗ್ಲಾದೇಶಿ 10,000 ಜನ ಸೇರ್ಕೊಂಡು ಅಕ್ರಮವಾಗಿ ಅವ್ರ ವೋಟ್ಸ್ಗೆ ನಡೀತಾ ಇದ್ದಾರೆ ಅಂತ ಒಂದು ಟಾರ್ಗೆಟ್ ಮಾಡಿ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಇವರು ಟಾರ್ಗೆಟ್ ಮಾಡಿ ಹೇಳಿದ್ದಾರೆ. ಇದಕ್ಕೆ ನಾವು ಖಂಡಿಸ್ತೀವಿ. ರಾಮನಗರ ಜನ ಇವ್ರ ತಂದೆಗೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು. ಇವ್ರಿಗೂ ಸಹ ಎಡಬಾರಿ ರಾಮನಗರ ಜನತೆ ಎಡಬಾರಿ ಅವ್ರಿಗೆ ಚೀಫ್ ಮಿನಿಸ್ಟರ್ ಮಾಡಿ ವಿಧಾನಸಭೆಗೆ ಕಳಿಸಿದರು. ಆದರೂ ಸಹ 15-20 ವರ್ಷದಿಂದ ರಾಮನಗರದಲ್ಲಿ ಇವ್ರದ್ದು ಶಾಸಕ ಇತ್ತು. ಇದಕ್ಕೆ ಮುಂಚೆ 2017ರಲ್ಲೂ ಅವ್ರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿನೂ ಗೆದ್ದಿದ್ರು. ಇವರು 8,000ರಿಂದ 10,000 ಬಾಂಗ್ಲಾದವರು ಇದ್ದಾರೆ ಅಂತ ಹೇಳಿದ್ರಲ್ಲ. 12 ವರ್ಷದಿಂದ ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಇವರು ಕ್ಯಾಬಿನೆಟಲ್ಲಿ ಇದ್ದಾರೆ, ಸೆಂಟ್ರಲ್ ಕ್ಯಾಬಿನೆಟಲ್ಲಿ ಇದ್ದಾರೆ. 8,000 ಜನ ಇದ್ದಾರೆ ಅಂದರೆ ಏನು ಮಾಡ್ತಾವ್ರೆ? ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಏನು ಮಾಡ್ತಾವ್ರೆ? ಇವರು ಸಚಿವ ಸ್ಥಾನದಲ್ಲಿದ್ದಾರೆ. ಇವ್ರೇನು ಮಾಡ್ತಾವ್ರೆ ರಾಮನಗರದಲ್ಲಿ? ರಾಮನಗರ ಜನತೆಗೆ ಅವರು ಹೇಳಿರೋದು ಮಾತು ಭಾಳ ತಪ್ಪು ಮಾತು. ಈ ಥರ ಅವಹೇಳನ ಮಾತಾಡಬೇಡ್ದು. ಇವರು ಉಂಚೆ ಸ್ಥಾನದಲ್ಲಿ ಇರೋದು ಒಬ್ಬ ಸಚಿವರಾಗಿದ್ದಾರೆ, ಸೆಂಟ್ರಲ್ ಸಚಿವರಾಗಿದ್ದಾರೆ. ಇವರು ಮಾಜಿ ಮುಖ್ಯಮಂತ್ರಿಗಳು ಇವರು. ಇದರಿಂದ ರಾಮನಗರ ಜನತೆ ಬರೋ ಚುನಾವಣೆಯಲ್ಲೂ 2028ರಲ್ಲೂ ಸರಿಯಾಗಿ ಪಾಠ ಕಲಿಸ್ತಾರೆ JDSಗೂ ಮತ್ತು ಕುಮಾರಸ್ವಾಮಿಗೂ. ರಾಮನಗರ ಜನತೆಗೆ ಈ ಥರ ಹೇಳಿಕೆ ಹೇಳ್ತಾವ್ರಲ್ಲ, ಈ ಸರಿವೇನಾ ಅಲ್ಲ. ಅದಕ್ಕೋಸ್ಕರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರು ಸೌತ್ ಜಿಲ್ಲಾ ಘಟಕ ಇದು ತೀವ್ರವಾಗಿ ಖಂಡಿಸ್ತದೆ. ಅದಕ್ಕೋಸ್ಕರ ಬರೋ 28 ಚುನಾವಣೆಯಲ್ಲಿ ಇಡೀ ಕರ್ನಾಟಕ ಜನ JDSಗೆ ತಕ್ಕ ಪಾಠ ಕಲಿಸಿದೆ. BLA 1 BLA 2 ಯಾತಕ್ಕೆ ಮಾಡಿದ್ದಾರೆ? BLA 1 BLA 2 BLOನ ಅಸಿಸ್ಟ್ ಮಾಡಲಿಕ್ಕೆ ಆ ವಾರ್ಡಲ್ಲಿ ಲೋಕಲ್ ಲೀಡರ್ಸ್ ಯಾರಿರ್ತಾರೋ, ಲೋಕಲ್ ಕ್ಯಾಂಡಿಡೇಟ್ಸ್ ಯಾರಿರ್ತಾರೋ, ಲೋಕಲ್ ವರ್ಕರ್ಸ್ ಯಾರಿರ್ತಾರೋ ಆ ವಾರ್ಡಲ್ಲಿ ಅವ್ರಿಗೆ ಏನು ಮಾಡಬೇಕು, BLA ಮಾಡಬೇಕು. ಆದರೆ JDS ಇಂದ ಇಡೀ ಟೌನ್ನಲ್ಲಿ, ನಾನು ತೋರಿಸ್ತಾ ಇದ್ದೀನಿ, ಇಡೀ ಟೌನ್ನಲ್ಲಿ ಬೇರೆ ಬೇರೆ ವಾರ್ಡ್ಗಳಿಂದ BLAಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಎಕ್ಸಾಂಪಲ್ ವಾರ್ಡ್ ನಂಬರ್ 15 ಫೂಲ್ಬಾಗು, ಅಲ್ಲಿ ಅಪಾಯಿಂಟ್ ಮಾಡಿರೋದು ಪವನ್ ಗೌಡ ಅಂತ. ಅವರು ಎಲ್ಲವರು ವಾರ್ಡ್ ನಂಬರ್ 5ನವರು. ಅದೇ ರೀತಿ ವಾರ್ಡ್ ನಂಬರ್ 18, 19, 20 ಎಲ್ಲ ವಾರ್ಡ್ಗಳಲ್ಲಿ ಆ ವಾರ್ಡ್ಗಳೇ ಲೋಕಲ್ಸ್ ಯಾರೂ ಇಲ್ಲ, ಬೇರೆ ವಾರ್ಡ್ಗಳಿಂದ ತಂದು ಅಲ್ಲೇ BLA ಮಾಡಿದ್ದಾರೆ. ಯಾತಕ್ಕೆ? BLA ಇರೋದು ಯಾಕೆ? ಆ BLOಗೆ ಸಪೋರ್ಟ್ ಮಾಡಲಿಕ್ಕೆ.
ಆ ಬೇರೆ ವಾರ್ಡ್ಗಳಿಂದ BLA ಬಂದರೆ ಅವ್ರಿಗೆ ಯಾವ ಬೀದಿ ಗೊತ್ತಿಲ್ಲ, ಯಾರು ವೋಟರ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮತ್ತೆ ಹೆಂಗೆ ಇವ್ರಿಗೆ ಏನು ನೈತಿಕತೆ ಇದೆ ನಿಖಿಲ್ ಕುಮಾರಸ್ವಾಮಿಗೆ SIR ರೂಲ್ ಬಗ್ಗೆ ಮಾತಾಡೋದು? ಒಂದು MLA ಸ್ಥಾನಕ್ಕೆ ನಿಂತ್ಕೊಂಡಿದ್ದ ಮಂಚ ನಿಖಿಲ್ ಕುಮಾರಸ್ವಾಮಿ, ಅವ್ರಿಗೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಅವ್ರ ತಂದೆ HD ಕುಮಾರಸ್ವಾಮಿ ಅವರು CM ಆದ್ರಲ್ಲ, ಕೂಡಲೇ ಹೇಳ್ತಾರೆ ನಾನು ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಬೇಕಾದ್ರೆ ಮುಸಲ್ಮಾನಾಗಿ ಹುಡ್ತೀನಿ ಅಂತ. ಅದೇ ಮುಸಲ್ಮಾನರು CM ಮಾಡಿದ್ರು, ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿದ್ರು, ಅವ್ರ ತಂದೆಗೆ PM ಮಾಡಿದ್ರು. ಅವಾಗೆಲ್ಲ ಮುಸಲ್ಮಾನರು ಬೇಕಾಗಿತ್ತು ಅವ್ರಿಗೆ. ಈಗ ಒಂದು ಸತಿ ಅವ್ರಿಗೆ ವೋಟ್ ಕೊಡದೇ ಇದ್ರೆ ಮುಸಲ್ಮಾನ ವಿರುದ್ಧ ಮಾತಾಡ್ತಾರಲ್ಲ, ಅವ್ರಿಗೆ ಇದು ಶೋಭಾ ಇಲ್ಲ. ಯಾಕಂದ್ರೆ ಮೊದಲನೇ ಇವರು ಹೇಳಿದಾರಲ್ಲ 8,000ದಿಂದ 10,000 ವೋಟ್ ಬಾಂಗ್ಲಾದೇಶ ಇದ್ದಾರೆ ಅಂದ್ರೆ 10,000 ವೋಟ್ ಗ್ಯಾರಂಟಿ ಇಲ್ಲಿಂದ ಡೆಲಿಟ್ ಆಗುತ್ತೆ ಮುಸ್ಲಿಮ್ಸ್ದು ಅಂತ ನಮ್ಗೆ ಇದ್ದಿದೆ ಸರ್. ಇವರು ಸೋತಿದ್ದು ಅಷ್ಟೇ ಓಟಿಂದ, ಸೋತಿರೋದು 10,000 ವೋಟ್ ಇದ್ದಿಲ್ಲ. ಅದರಿಂದ ಆ ಓಟ್ ಕ್ಯಾನ್ಸಲ್ ಮಾಡಿದ್ರೆ ಇವ್ರಿಗೆ ಅನುಕೂಲ ಆಗುತ್ತಲ್ಲ, ಅದರಿಂದ ಇವರು ಈ ಹೇಳಿಕೆ ಕೊಟ್ಟಿರೋದು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.